ವೇದಿಕೆಯನ್ನು ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ತೀನಿ. ಜೋರಾದ ಚಪ್ಪಾಳೆ ಒಂದಿಗೆ ಘೋಷಿಸಿ ಬೋಲೋ ಭಾರತ್ ಮಾತಾ ಕಿ. ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಾದಂಥ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕೂಟದ ಪರವಾಗಿ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಿಸಿಲನ್ನು ಲೆಕ್ಕಿಸದೆ ತಾವು ಸೇರಿದ್ದೀರಿ. ವೇದಿಕೆ ಮೇಲೆ ರೇವಣ್ಣವರು ಕೂಡ ಸೇರಿದ ಹಾಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, JDS ಮತ್ತು BJP ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಮಾಧ್ಯಮದ ಸ್ನೇಹಿತರೆ, ರೇವಣ್ಣವರು ನನಗೆ ಫೋನ್ ಮಾಡಿ ಕರೆಕ್ಟಾಗಿ 10:15 ಬರಬೇಕು ಅಂದರು. ನಾನು 10:15 ಬಂದೆ. ಯಾಕೆ ಅಂತಂದರೆ ರೇವಣ್ಣವರು ಕಾಲ ಗುಳಿಗೆ ಎಲ್ಲ ಲೆಕ್ಕ ಹಾಕಿ ಕೂತಿರ್ತಾರೆ. ಲೇಟಾಗಿ ಬಂದರೆ ಕೈಯಲ್ಲಿರೋ ನಿಂಬೆಕಾಯಿ ಕೂಡ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾನು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ರಾಮನಾಥಪುರದಲ್ಲಿ ಇರ್ತಕ್ಕಂಥ ಚರಿತ್ರಾದ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡಿ, ಅಲ್ಲಿಯೂ ಕೂಡ ನಮ್ಮ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆಯದಾಗಲಿ ಅಂತ ಕೂಡ ಕೇಳಿಕೊಂಡು ಇವತ್ತು ವೇದಿಕೆಯ ಮೇಲೆ ತಮ್ಮನ್ನ ಮಾತಾಡ್ತಾ ಇದ್ದೀನಿ. ಇವತ್ತು ದೇಶದ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ. ದೇಶದ ಸಂಸತ್ತಿಗೆ ಚುನಾವಣೆ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಅಪ್ಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಭಾರತದ ಸಂಸ್ಥೆಗೆ ಇವತ್ತು ದಿವಸ ಚುನಾವಣೆ. ಈ ಚುನಾವಣೆ ಅತ್ಯಂತ ಚುನಾವಣೆ ಅಲ್ಲ, ಭಾರತದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ, ಜನಾಂಗ, ಧರ್ಮ, ಭಾಷಿಕರ ಬದುಕನ್ನ, ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಏಕೆಂತಂದ್ರೆ ಸರ್ಕಾರಗಳು ತಾನೇ ನಮಗೆ ಕಾರ್ಯಕ್ರಮಗಳನ್ನು ಕೊಡುವಂತ ಅಂತಹ ನಮ್ಮ ಬದುಕಿನ ಭವಿಷ್ಯದ ಕಾರ್ಯಕ್ರಮವನ್ನು ರೂಪಿಸುವಂತ ಚುನಾವಣೆ ಪ್ರಾರಂಭ ಆಗ್ತಾ ಇದೆ.